ಎಲ್ಲರಿಗೂ ನಮಸ್ತೆ. ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಬರೋಣ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಇವತ್ತೊಂದು ಹೆಲ್ದಿ ರೆಸಿಪಿ ಜೊತೆ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಅದೇನಪ್ಪ ಅಂದರೆ ರಾಗಿ ರೊಟ್ಟಿ. ನೀವು ಡಯಟ್ ಮಾಡ್ತಿದ್ದೀರಾ ಹಾಗೂ ಹೆಲ್ದಿಯಾಗಿ ತಿನ್ನಬೇಕು ಅಂದ್ಕೊತಿದ್ದೀರಾ, ಈ ರೆಸಿಪಿನ ಮಿಸ್ ಮಾಡಬೇಡಿ. ನಾನಿಲ್ಲಿ ಫಸ್ಟ್ಗೆ ಒಂದು ಮಿಕ್ಸಿ ಜಾರ್ಗೆ ಒಂದು 2 ಹಿಡಿಯಷ್ಟು ಕಡಲೆ ಬೀಜ, ಹಾಗೆ ಒಂದು 5-6 ಎಸಲಷ್ಟು ಬೆಳ್ಳುಳ್ಳಿ. ನಮಗೆ ಒಂಥರ ಫ್ಲೇವರ್ ಚೆನ್ನಾಗಿ ಕೊಡಬೇಕು ಅಂದರೆ ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 4-5 ಹಾಕ್ಕೊಂಡಿದ್ದೀನಿ ಅಷ್ಟೇ, ಫ್ಲೇವರ್ಗಷ್ಟೇ, ಖಾರಕ್ಕೇನಲ್ಲ ಅದು. ಈಗ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತೀನಿ ನೋಡಿ. ಇಲ್ಲಿ ಅದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ಸಣ್ಣ ಕಟ್ ಮಾಡಿರುವಂಥ ಈರುಳ್ಳಿ, ಎಷ್ಟು ಸಣ್ಣ ಕಟ್ ಮಾಡಿದ್ರೆ ರೊಟ್ಟಿ ತಟ್ಟಕ್ಕೆ ಅಷ್ಟು ಚೆನ್ನಾಗಿರುತ್ತೆ ಅಷ್ಟೇ, ಅದಕ್ಕೋಸ್ಕರ ಸಣ್ಣ ಕಟ್ ಮಾಡ್ಕೊಳ್ಳಿ. ಹಾಗೆ ಒಂದು ಕರಿಬೇವು ಎಸಲು, ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ಮಕ್ಕಳು ತಿನ್ನಂಗಿದ್ರೆ ಸ್ವಲ್ಪ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ 1 ಹಿಡಿಯಷ್ಟು ಬೀನ್ಸು, ಎಲ್ಲ ಒಂದೊಂದು ಹಿಡಿ ಬರೋಷ್ಟು ತೊಗೊಂಡಿದ್ದೀನಿ ನಾನು. ಸಣ್ಣ ಕಟ್ ಮಾಡ್ಕೊಳ್ಳಿ ಬೀನ್ಸು, ದಪ್ಪ ಕಟ್ ಮಾಡೋ ರೊಟ್ಟಿ ತಟ್ಟಕ್ಕಾಗಲ್ಲ, ಅದಕ್ಕೋಸ್ಕರ ಅಷ್ಟೇ ಹೇಳ್ತಿದ್ದೀನಿ. ಕ್ಯಾರೆಟ್ನ ಆರಾಮಾಗಿ ತುರ್ಕೊಂಡ್ಬಿಡ್ಬೋದು. ಇದನ್ನು ಕೂಡ 1 ಹಿಡಿ ಅಂದರೆ ಒಂದು ಮೀಡಿಯಮ್ ಸೈಜ್ ಕ್ಯಾರೆಟು, ಅದನ್ನು ತುರ್ಕೊಂಡಿದ್ದೀನಿ. ಹಾಗೆ ಕ್ಯಾಬೇಜು, ಅದನ್ನು ಕೂಡ 1 ಹಿಡಿಯಷ್ಟು. ನಾನಿಲ್ಲಿ ಒಂದು 4-5 ರೊಟ್ಟಿ ಮಾಡೋಕ್ಕಷ್ಟೇ ಹಾಕ್ಕೊಳ್ತಿದ್ದೀನಿ, ಆದ್ದರಿಂದ ಇಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ನೀವು ಜಾಸ್ತಿ ಮಾಡಿದ್ರೆ ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಆಯಿತು. ತರಕಾರಿ ನಮ್ಮ ಇಷ್ಟ, ಏನು ಬೇಕಾದ್ರೂ ತೊಗೋಬೋದು. ಹಾಗೆ ಒಂದು ಮೀಡಿಯಮ್ ಸೈಜ್ದು ಬೀಟ್ರೋಟ್ ಕೂಡ ರೊಟ್ಟಿಗೆ ಚೆನ್ನಾಗಿರುತ್ತೆ ಟೇಸ್ಟು. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೆಯೇ ಇದಕ್ಕೆ ಮೇಯ್ನಾಗಿ ಹಸಿ ಕಾಯಿ ತುರಿ ಹಾಕ್ಕೊಳ್ಳಿ. ಎಷ್ಟು ಹಾಕ್ಕೊಂಡ್ರು ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು 5-6 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಿಮ್ಮ ಇಷ್ಟ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಕೆಲವರಿಗೆ ಕಾಯಿ ಟೇಸ್ಟನ್ನು ಇಷ್ಟ ಆಗದಿರೋರು ಇರ್ತಾರೆ. ಹಾಗೆ ಪೌಡ್ರು ಮಾಡ್ಕೊಂಡಿರೋಂಥ ಕಡಲೆ ಬೀಜದ ಪೌಡ್ರು. ಈ ಕಡಲೆ ಬೀಜ ಹುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ನಾನು. ಹಸಿದು ಕೂಡ ಹಾಕ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ನಂತರ ಹಸಿ ಕಾಯಿ ಇರಲಿಲ್ಲ, ಆದ್ದರಿಂದ ಹುರಿದಿರೋ ಕಡಲೆ ಬೀಜನೇ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆ ಅರಿಶಿನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ರಾಗಿ ಹಿಟ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾವು ಎಷ್ಟು ಮಾಡ್ತೀವಿ ಅಂತ ನೋಡಿಕೊಂಡು ರಾಗಿ ಹಿಟ್ಟು ಹಾಕ್ಕೋಬೇಕು. ಹಾಗೆ ಒಂದು 2-3 ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ರಾಗಿ ಹಿಟ್ಟು ಬಂಜನೆ ಇರಲ್ವಲ್ಲ, ಅದಕ್ಕೋಸ್ಕರ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡ್ರೆ ತಟ್ಟಲಿಕ್ಕೆ ಚೆನ್ನಾಗಿರುತ್ತೆ ಅಷ್ಟೇ. ಬರೀ ರಾಗಿ ಹಿಟ್ಟಾದ್ರೆ ಸ್ವಲ್ಪ ತಟ್ಟಕ್ಕೆ ಚೆನ್ನಾಗಿರಲ್ಲ ಅಂತ, ಅದು ಬರುತ್ತೆ, ಬರಲ್ಲ ಅಂತೇನಿಲ್ಲ. ಇನ್ನೂ ಚೆನ್ನಾಗಿ ಬರಬೇಕು ಅಂದರೆ ಒಂದು 2 ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕ್ಕೋಬೇಕು. ಇದಕ್ಕೆ ಉಗುರು ಬೆಚ್ಚಗಿರುವಂಥ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ತುಂಬ ಹಾಟ್ ವಾಟರೇನು ಹಾಕ್ಕೊಂಡಿಲ್ಲ ನಾನು, ಸುಮ್ಮನೆ ಬೆಚ್ಚಗೆ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ. ತಣ್ಣೀರಲ್ಲೂ ಕಲಿಸ್ಕೋಬೋದು, ಏನಾಗಲ್ಲ. ಸುಮ್ಮನೆ ಇಲ್ಲ ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು. ನಾವೀಗ ಬೇಗನೆ ಮಾಡ್ಕೊಂಡ್ಬಿಡ್ತೀವಲ್ಲ, ಹಂಗಾಗಿ ತಣ್ಣೀರು ಹಾಕ್ಕೊಂಡು ಕಲಿಸ್ಕೊಂಡ್ರು ಆಗುತ್ತೆ. ಅಕ್ಕಿ ಹಿಟ್ಟು ಹಾಕಿದ್ರೆ ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಹೇಳ್ತಿದ್ದೀನಿ ನೋಡಿ. ಇಷ್ಟು ರೊಟ್ಟಿ ಹಿಟ್ಟಾಯಿತು. ಇದರಲ್ಲಿ ಒಂದು 6-7 ರೊಟ್ಟಿ ಆರಾಮಾಗಿ ತೊಟ್ಕೊಬೋದು. ಈ ಥರ ಚೆನ್ನಾಗಿ ಕಲಿಸ್ಬಿಟ್ಟು ಹಾಗೆ ತಕ್ಷಣ ತೊಟ್ಕೊಂಡ್ಬಿಡ್ತೀನಿ ನೋಡಿ. ಈಗ ಇದನ್ನು ರೊಟ್ಟಿ ಪೇಪರಲ್ಲಿ ರೊಟ್ಟಿ ತೊಟ್ಕೊಳ್ಳೋಣ. ಪೇಪರ್ಗೆ ಒಂದು 1/4 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಸವರ್ಕೊಂಡಿದ್ದೀನಿ. ಈಗ ಅದನ್ನು ನಮಗೆ ಎಷ್ಟು ತೆಳ್ಳಕ್ಕೆ ಬೇಕೋ ಅಷ್ಟು ತೆಳ್ಳಕ್ಕೆ ತೊಟ್ಕೊಳ್ತಾ ಹೋಗೋದು. ದಪ್ಪ ತಿನ್ನೋರು ದಪ್ಪಕ್ಕೂ ತೊಟ್ಕೊಬೋದು, ಅದು ಚೆನ್ನಾಗಿರುತ್ತೆ. ಕೆಲವರಿಗೆ ರೊಟ್ಟಿ ತೆಳ್ಳಗಿದ್ರೇ ಇಷ್ಟ ಆಗುತ್ತೆ, ನನಗೂ ಸ್ವಲ್ಪ ಅಷ್ಟೇ. ತುಂಬ ದಪ್ಪನೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು, ಅಂದರೆ ಕ್ರಿಸ್ಪಿಯಾಗೂ ಆಗಬಾರ್ದು ನನಗೆ. ಹಂಗಂದ್ರೆ ತುಂಬ ಸಾಫ್ಟ್ ಇದ್ರೂ ಕೂಡ ನನಗೆ ಇಷ್ಟ ಆಗೋಲ್ಲ. ಅದಕ್ಕೋಸ್ಕರ ನನಗೆ ಹೆಂಗೆ ಬೇಕೋ ಹಂಗೆ ತೊಟ್ಕೊಳ್ತೀನಿ. ಇದು ನನಗೋಸ್ಕರ ಮಾಡ್ಕೊಳ್ತಿರೋದು, ಅದಕ್ಕೋಸ್ಕರ. ಮಕ್ಕಳದೆಲ್ಲ ಬೆಳಗ್ಗೆ ಮಾಡಿ ಕಳಿಸ್ಬಿಟ್ಟೆ. ಇದು ನನ್ನ ಬ್ರೇಕ್ಫಾಸ್ಟು. ಸಂಜೆ ಮತ್ತೆ ಮಕ್ಕಳಿಗೆ ಒಂದೊಂದು ರೊಟ್ಟಿ ಮಾಡಿಕೊಡ್ತೀನಿ ನಾನು. ನೋಡಿದ್ರಲ್ಲ, ರೊಟ್ಟಿ ಸಣ್ಣಕ್ಕೆ ತಟ್ಕೊಂಡಾದ್ಮೇಲೆ ಚೆನ್ನಾಗಿ ಕಾಯಿಸ್ಕೊಂಡು ಹೆಂಚಿಗೆ ಹಾಕ್ಕೋಬೇಕು. ಇದನ್ನು ಲಿಡ್ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ಒಂದೊಂದು 2 ನಿಮಿಷ ಅಷ್ಟೇ. ತುಪ್ಪ, ಎಣ್ಣೆ ಯಾವ್ದು ಬೇಕಾದ್ರೂ ಹಾಕ್ಕೊಳ್ಳಿ. ನಾನಿಲ್ಲಿ ಎಣ್ಣೆನೇ ಹಾಕಿದ್ದೀನಿ. ಏನಕ್ಕಪ್ಪ ಅಂದರೆ ನಾನು ಆಮೇಲೆ ಬೆಣ್ಣೆ ಹಾಕ್ಕೊಳ್ತೀನಿ. ತುಪ್ಪನೇ ಹಾಕ್ಕೊಳ್ಳೋಣ ಅಂತ ತೊಗೊಂಡೆ, ಆದರೆ ಬೇಡ ಅಂತ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಇತ್ತಲ್ಲ, ಅದಕ್ಕೋಸ್ಕರ. ಬೆಣ್ಣೆ ಮಾಡೋ ವಿಡಿಯೋ ನಿಮ್ಗೆ ತೋರಿಸಿದ್ದೀನಿ ಆಲ್ರೆಡಿ. ಬೆಣ್ಣೆ ಇದೆ, ರಾಗಿ ರೊಟ್ಟಿ ಕಂಪಲ್ಸರಿ ಮಾಡ್ತೀನಿ ನಾನು ನೋಡಿ. 2 ರೊಟ್ಟಿ ಮಾಡ್ಕೊಂಡಿದ್ದೀನಿ. ಹಾಗೆ ಬೆಣ್ಣೆ, ಎಮ್ಮೆ ಬೆಣ್ಣೆ ಅಂತೂ ರೊಟ್ಟಿ ಜೊತೆ ತಿಂತಾರೆ, ಸಾಕಾಗಿರುತ್ತೆ. ಇದಂತೂ ಡಯಟ್ ಮಾಡೋರಿಗೆ ಒಳ್ಳೆ ರೆಸಿಪಿ ಅಂತಲೇ ಹೇಳ್ತೀನಿ. ಒಂದು ಟೈಮ್ಗೆ ಇದನ್ನು ಯೂಸ್ ಮಾಡ್ಕೋಬೋದು. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಆದಷ್ಟು ಹೆಲ್ದಿ ರೆಸಿಪೀಸ್ನ ಹಾಕಲಿಕ್ಕೆ ಟ್ರೈ ಮಾಡ್ತಿದ್ದೀನಿ. ನಿಮಗೇನಾದರೂ ಈ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ. ಇಲ್ಲಿ ರಾಗಿ ರೊಟ್ಟಿ ಜೊತೆಗೇ ಬೇಕು ಅಂದರೆ ನೀವು
ಬರೀ ಜೋಳದ ಹಿಟ್ಟು ಹಾಕ್ಕೊಂಡು ಕೂಡ ಮಾಡ್ಕೋಬೋದು, ಅದನ್ನು ಕೂಡ ಹೆಲ್ದಿಯಾಗಿರುತ್ತೆ. ಬೇಕು ಅಂದರೆ ರಾಗಿ ಹಿಟ್ಟು ಸ್ಕಿಪ್ ಮಾಡಿ ಗೋಧಿ ಹಿಟ್ಟು ಹಾಕ್ಕೋಬೋದು, ಅದನ್ನು ಕೂಡ ಚೆನ್ನಾಗಿರುತ್ತೆ. ರೊಟ್ಟಿಗೆ ಯಾವ ರೀತಿ ಬೇಕಾದ್ರೂ ಚೇಂಜ್ ಮಾಡ್ಕೋಬೋದು, ನಮ್ಮ ಇಷ್ಟ. ನಮಗೆ ಆ ಟೈಮ್ಗೆ ಏನು ತಿನ್ನಬೇಕು ಅನಿಸುತ್ತೋ ಅದನ್ನು ಚೇಂಜ್ ಮಾಡಿಕೊಂಡ್ರೆ ಆಯಿತು. ನಾನಿಲ್ಲಿ 2 ರಾಗಿ ರೊಟ್ಟಿ ತಿಂದಾದಮೇಲೆ ಒಂದು ಎಳ್ನೀರು ಕುಡಿದೆ. ಇದೇ ನನ್ನ ಬ್ರೇಕ್ಫಾಸ್ಟು. ನಾನಿಲ್ಲಿ ನೆಕ್ಸ್ಟ್ ಡೇ ತೋರಿಸ್ತಿದ್ದೀನಿ. ನೆಕ್ಸ್ಟ್ ಡೇ ಏನಪ್ಪ ಅಂದರೆ ನಮ್ಮ ನೇಸರಂದು ಆ್ಯನಿವಲ್ ಡೇ, ಅಂದರೆ ತಮ್ಮನ ಮಗಳದು. ಅದಕ್ಕೋಸ್ಕರ ಇಲ್ಲೆಲ್ಲರೂ ರೆಡಿಯಾಗಿದ್ದೀವಿ ಹೋಗೋಣ ಅಂತ. ಹಾಗೆ ನಾನಿಲ್ಲಿ ಬೆಳಗ್ಗೆ ಬಿಸಿನೀರು ಕುಡಿತಾ ಇದ್ದೀನಿ, ಆಪಲ್ ಸೈಡ್ ವೆನೆಗರ್ ನೀರು ಕುಡಿತಾ ಇದ್ದೀನಿ. ನಾವೆಲ್ಲ ರೆಡಿಯಾಗಿ ಕುಂತಿದ್ದೀವಿ. ಅಂದರೆ ಬೆಳಗ್ಗೆ 9 ಗಂಟೆಗೇ ಬರೋಕ್ಕೆ ಹೇಳಿದರು, ಅದಕ್ಕೋಸ್ಕರ ಹೋಗೋಣ ಅಂತ. ಅಲ್ಲೋದ್ರೆ 10 ಗಂಟೆ ಆಯಿತು ಅವ್ರು ಸ್ಟಾರ್ಟ್ ಮಾಡೋಕ್ಕೆ. ನೋಡಿ ಅದಿತಿ ಇಲ್ಲಿ ಏನೋ ಸರ್ಕಸ್ಗಳು ಮಾಡ್ತಿದ್ದಾಳೆ. ನಾನು ಅದಿತಿ ಸ್ವಲ್ಪ ವಿಡಿಯೋಗಳೆಲ್ಲ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಇಲ್ಲಿ ಅವಳು ಸ್ವಲ್ಪ ತರಲೆ ಮಾತಾಡ್ತಾನೇ ಇರ್ತಾಳೆ, ಸುಮ್ಮನೆ ಇರೋದೇ ಇಲ್ಲ. ಅದಿತಿ ಇದ್ದರೆ ಮನೆಯಲ್ಲಿ ಫುಲ್ಲು ಮಾತು ಇರುತ್ತೆ. ಇಲ್ಲ ನಮ್ಮ ಪಾಡು ನಾವು ಇರ್ತೀವಿ. ಅದಿತಿ ಒಬ್ಳಿಲ್ಲ ಅಂದರೆ ಮನೆ ಬೋರ್ ಆಗಿಬಿಡುತ್ತೆ. ಅಷ್ಟರೊಳಗಡೆ ಅಮ್ಮವರೆಲ್ಲ ಬಂದರು, ಅವ್ರ ಜೊತೆ ಹೊರಡ್ತಾ ಇದ್ದೀವಿ. ನೋಡ್ತಿದ್ದೀರಲ್ಲ ನೇಸರ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ ಅಂತ. ನೇಸರ ಬಂದಿವತ್ತು ಬರ್ತ್ಡೇ ಡ್ಯಾನ್ಸ್ ಮಾಡ್ತಿದ್ದಾಳೆ. ಹಾಗೆ ಚಿಕ್ಕ ನೋಡಿ ಎಲ್ಲರಿಗೂ ಹಾಡು ತೋರಿಸ್ತಿದ್ದಾಳೆ. ನಾನು ಚಿಕ್ಕು ಇವರೆಲ್ಲ ಸ್ವಲ್ಪ ಮಾತಾಡ್ಕೊಂಡ್ವಿ. ಡ್ಯಾಡಿ ಬಂದರು, ಡ್ಯಾಡಿ ಜೊತೆ ಸ್ವಲ್ಪ ಫೋಟೋ ವೀಡಿಯೋಸ್. ನೋಡಿ ನೇಸರ ಚೆನ್ನಾಗಿ ಕಾಣ್ತಿದ್ದಾಳಲ್ವ ನೇಸರ. ಫುಲ್ ವಿಡಿಯೋ ತೋರಿಸ್ತೀನಿ ನೋಡಿ. ಹಾಗೆ ಅವಳು ಭರತನಾಟ್ಯ ಕ್ಲಾಸಿಗೆ ಬೇರೆ ಹಾಕಿದ್ದಾರೆ, ಆದ್ದರಿಂದ ಡ್ಯಾನ್ಸ್ ಮಾತ್ರ ಸಾಕಾದಾಗ ಮಾಡ್ತಾಳೆ ಅವಳು. ಎಲ್ಲರೂ ಆಡಿಟೋರಿಯಮ್ಗೆ ಹೋದ್ವಿ. ಅಂದರೆ ಪಾವನಿ ಇನ್ನೂ ಅದಿತಿ ಹಸ್ಬೆಂಡು 3 ಜನ ಗಾಡಿಯಲ್ಲಿ ಬಂದರು, ನಾವೆಲ್ಲ ಕಾರಲ್ಲಿ ಬಂದ್ವಿ. ಅದಕ್ಕೋಸ್ಕರ ಅವ್ರು ಲೇಟಾಗಿ ಬಂದರು. ಇಲ್ಲಿ ಸ್ವಲ್ಪ ಫೋಟೋಸ್ ತೆಕ್ಕೊಳ್ಳೋಣ ಅಂತ ಫೋಟೋಸ್ ತೆಗಿತಾ ಇದ್ದೀವಿ. ಇದು ರಮ್ಯಾನೇ ರೆಡಿ ಮಾಡಿದ್ಲು, ಮನೆಯಲ್ಲೇ ರೆಡಿ ಮಾಡ್ಕೊಂಬರಕ್ಕೆ ಹೇಳಿದ್ರು ಎಲ್ಲರಿಗೂ. ಎಲ್ಲ ಮಕ್ಕಳು ರೆಡಿಯಾಗಿ ಮನೆಯಲ್ಲೇ ಬಂದಿದ್ದರು. ಚೆನ್ನಾಗಿ ರೆಡಿ ಮಾಡಿದ್ಲು ರಮ್ಯಾ. ನೇಸರ ನೋಡೋಕ್ಕೆ ಚೆನ್ನಾಗಿ ಕಾಣ್ತಿದ್ಲು. ಹಾಗೆ ಚಿಕ್ಕು ನಿಮ್ಗೆ ಫೋಟೋಸೇ ತೆಗ್ದಿಲ್ಲಲ್ವ, ಇಲ್ಲೂ ಸ್ವಲ್ಪ ಫೋಟೋಸ್ ತೆಕ್ಕೊಂಡೆ ಚಿಕ್ಕದೂ. ಹಾಗೆ ನಾವೆಲ್ಲ ಕುತ್ಕೊಂಡಿದ್ದೀವಿ. ಒಂದೊಂದೇ ಪುಟ್ಟ ಡ್ಯಾನ್ಸ್ಗಳು. ಈ ಮಕ್ಕಳು ಡ್ಯಾನ್ಸ್ ನೋಡೋಕ್ಕಂತ ಸಾಕಾಗಿರುತ್ತೆ. ಒಬ್ರು ಅಳ್ತಾ ಇರ್ತಾರೆ, ಒಬ್ರು ತರಲೆಗಳು ಮಾಡ್ತಿರ್ತಾರೆ. ಫುಲ್ ಎಂಜಾಯ್ ಮಾಡಿದ್ವಿ. ನೋಡಿ ಇಲ್ಲಿ ಆದಿ ಪಾವನಿ ಇಬ್ಬರು ಏನು ತರಲೆಗಳು ಮಾಡ್ತಿದ್ದಾರೆ ಅಂತ. ಅಲ್ಲಿ ಬರ್ತಿರೋ ಸಾಂಗ್ಗಳಿಗೆ ಇವ್ರು ಇಲ್ಲೇ ಡ್ಯಾನ್ಸ್ ಮಾಡ್ತಿದ್ದಾರೆ. ನಾನಿಲ್ಲಿ ತುಂಬ ವಾಯ್ಸೆಲ್ಲ ಕೊಟ್ಟಿಲ್ಲ, ಯಾಕೆಂದರೆ ಕಾಪಿ ರೈಟ್ ಬರುತ್ತೆ. ಅದರಿಂದ ಸ್ವಲ್ಪ ಹಾಕ್ಕೊಂಡೋಗಿದ್ದೀನಿ. ನೀವು ಕೂಡ ನೋಡ್ಕೊಳ್ತಾ ಹೋಗಿ. ಇವರು 3 ಜನ ಬೇಗನೆ ಬಂದುಬಿಟ್ಟಿದ್ರು. ಅದು ಮನೆ ಹತ್ರನೇ, ಸ್ವಲ್ಪ ದೂರದಲ್ಲೇ ಇದ್ದಿದ್ದು. ಆದ ಕಡೆ ಇವ್ರು ಬೇಗ ಬಂದುಬಿಟ್ರು. ನಾವು ಸ್ವಲ್ಪ ಅಲ್ಲೆಲ್ಲ ಹೊರಗಡೆ ಎಲ್ಲ ಓಡಾಡಿಕೊಂಡು ಬರೋಷ್ಟರೊಳಗಡೆ ಲೇಟ್ ಆಯಿತು. ಅಂದರೆ ನಾವೆಲ್ಲ ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಬಂದಿದ್ವಿ. ಮಕ್ಕಳನ್ನ ಕರ್ಕೊಂಡೋಗಿರ್ಲಿಲ್ವಲ್ಲ ಹೋಟೆಲ್ಗೆ, ಅದಕ್ಕೆ ಕರ್ಕೊಂಡೋಗೋಣ ಅಂತ ಕೇಳಿದ್ವಿ. ಅವ್ರು ಬೇಡ ಅಂಥೇಳಿ ಮನೆಗೇನೆ ಪಿಜ್ಜಾ ಬೇಕು ಅಂತ ಪಿಜ್ಜಾ ತರಿಸ್ಕೊಂಡಿದ್ದಾರೆ. ನೋಡಿ ಅದಿತಿ ಏನೇನು ಚೇಷ್ಟೆಗಳು ಮಾಡ್ತಾಳೆ ಅಂತ. ಸುಮ್ಮನೆ ಇರಲ್ಲ, ತರಲೆ ನಮ್ಮ ಮನೆಯಲ್ಲಿ ಯಾರಾದರೂ ಜಾಸ್ತಿ ತರಲೆ ಮಾಡ್ತಾರೆ ಅಂದರೆ ಅದು ಇವಳೇ. ಅಷ್ಟು ತರಲೆ ಮಾಡ್ತಾಳೆ. ಪಾವನಿ ಸ್ವಲ್ಪ ಡೀಸೆಂಟಾಗಿರ್ತಾಳೆ, ಆದರೆ ಅದಿತಿ ತುಂಬಾ ತರಲೆ. ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಹಾಗೆ ನಿಮಗೇನಾದರೂ ಇನ್ನೂ ಹೆಲ್ದಿ ರೆಸಿಪೀಸ್ ಏನಾದರೂ ಬೇಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಖಂಡಿತ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಬರೋ ಎಲ್ಲ ವಿಡಿಯೋದಲ್ಲೂ ಕೂಡ ಒಂದೊಂದು ಹೆಲ್ದಿ ರೆಸಿಪೀಸ್ ಇರೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನನ್ನ ವಿಡಿಯೋ ನೋಡೋದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.